ನೋಡಮ್ಮ ಗೀತಾ, ನೀನ್ ಆಡ್ತಾ ಇರೋ ಮಾತಿಂದ ಈ ಮನೇಲಿ ಗೊಂದಲ ಹುಟ್ಟಿಸ್ತಾ ಇದೆ. ಸರ್, ನಾನು ನನ್ನ ಮಾತುಗಳು ಮಾತಾಡ್ತಿಲ್ಲ. ನಿಜವಾದ ನನ್ನ ಸ್ಥಿತಿ ಹೇಳಕ್ಕೆ ನನಗೆ ಅವಕಾಶ ಬೇಕು. ಹೇಳು, ಈಗ ಇದು ನಿನ್ನ ಅವಕಾಶ ಅಂತ ಅನ್ಕೋ. ಜೊತೆಗೆ ಅದು ಯಾವುದೋ ನನಗೆ ಗೊತ್ತಿಲ್ದಿರೋ ಸತ್ಯ ಅಂತ ಹೇಳಿದ್ಯಲ್ಲ, ಅದನ್ನು ಹೇಳು. ಬೇಡ ರೀ, ಇಷ್ಟಕ್ಕೂ ಯಾವಳೋ ಈ ಮನೆಗ್ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ ಅಂದ್ರೆ ಅದಕ್ ನಾವ್ಯಾಕೆ ಕಿವಿ ಕೊಡ್ಬೇಕು? ಮೊದ್ಲು ಸೆಕ್ಯೂರಿಟಿನ ಕರೆದು ಇವಳನ್ನ ಒದ್ದು ಓಡಿಸಿ, ಇಲ್ಲ ಪೊಲೀಸವ್ರನ್ನ ಕರೆಸಿ ಅರೆಸ್ಟ್ ಮಾಡಿಸಿ. ಹೌದು ಡ್ಯಾಡ್, ಅಮ್ಮ ಹೇಳ್ದಾಗೆ ಇವಳನ್ನ ಮೊದ್ಲು ಒದ್ದು ಓಡಿಸಿ. ಬೇರೆ ಮಾತುಗಳು ಬೇಕಾಗಿಲ್ಲ ಗೀತಾ, ನೀನ್ ಮಾತಾಡು. ಆಯ್ತು ಸರ್, ಅವತ್ ನೀವು ನಿಮ್ಮ ಮಗ ಮಾಡಿದ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ ಅಂತ ಹೇಳಿದ್ರಲ್ಲ, ಮಾಡಿದ್ರಿ ನಿಜ. ಬೀದಿಗೆ ಬಿದ್ದು ನಮ್ಮ ಸಂಸಾರನ ಮನೆ ಒಳಗಡೆ ಸೇರಿಸಿದ್ರಿ. ನಿಮ್ಮ ಮಗನ ಕೈಲಿ ಸಾರಿ ಕೇಳಿಸಿದ್ರಿ. ಅಲ್ಲಿಗೆಲ್ಲ ಮುಗೀತು ಅಂತ ನಾನು ಅನ್ಕೊಂಡೆ. ಆದ್ರೆ ಇದೇ ನಿಮ್ಮ ಮಗ ನನ್ನ ಬದುಕಲ್ಲಿ ಮಾಡಿ ತುಂಬಾ ದೊಡ್ಡ ಪ್ರಾಬ್ಲಮ್ ಏನಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಏನಾದ್ರೂ ಆಗಿದ್ರೆ ಅಲ್ವಾ ಗೊತ್ತಾಗೋದಕ್ಕೆ. ಸರ್, 3 ದಿನದಿಂದ ನೀವು ನಿಮ್ಮ ಮೊಬೈಲ್ನ ನೋಡಿದ್ದೀರಾ? ಹೋಗ್ಲಿ, ನಿಮ್ಮ ಅಕ್ಕಪಕ್ಕ ಇರೋ PA, ನಿಮ್ಮ ಆಪ್ತ ವಲಯ, ಹೊರಗಡೆ ಜನಗಳನ್ನ ಭೇಟಿ ಮಾಡಿದ್ರಾ? ಇಲ್ಲ. ಏಯ್, ಏನು ನಮ್ ಸಂಸಾರದ ಮಧ್ಯೆನೆ ಹುಳುಕ್ ತಂದಿಡೋದಕ್ ನೋಡ್ತಿದ್ಯಾ? ಬೇಕಾದ್ ಅನ್ಕೊಳ್ಳಿ. ಅದಕ್ಕೆ ಸರ್, ನಿಮ್ಗೆ ಯಾವ ವಿಷಯನೂ ಗೊತ್ತಿಲ್ಲದೆ ಇರೋದು. ಈಗ ಅದನ್ನ ನಿಮ್ಮ ಮೊಬೈಲ್ಗೆ ಫಾರ್ವರ್ಡ್ ಮಾಡ್ತೀನಿ, ನೋಡಿ ಸರ್. ದಯವಿಟ್ಟು ಮೊಬೈಲ್ ಆನ್ ಮಾಡಿ ಸರ್. ನರಸಿಂಹನ್, ನನ್ನ ಮೊಬೈಲ್ ಕೊಡಿ. ಎಚ್ಚರ ಎಚ್ಚರ ಎಚ್ಚರ, ಮರ್ಯಾದೆಗೆ ಬಾಯ್ ಬಾಯ್ ಹೇಳಿ ಕಾಸಿನ ಕವರ್ ತಗೊಂಡು ಕಂಡವರಿಗೆ ಹಾಯ್ ಹಾಯ್ ಹೇಳೋ ಇಂಥವರಿಂದ ಎಚ್ಚರ. ಎಚ್ಚರ ಹೆತ್ತವರೇ, ಇದು ನೀವು ಬೆಳೆಸಿದ ನಿಮ್ಮ ಮಕ್ಕಳಾಟ. ರಾಸಲೀಲೆಗಾಗಿ ಗೆಸ್ಟ್ ಹೌಸ್ಗೆ ಹೋಗುತ್ತಿರುವ ಬೆಸ್ಟ್ ಹುಡುಗಿಯ ಡೀಸೆಂಟ್ ಅವತಾರ. ಕದ್ದು ಮುಚ್ಚಿ ನಡೆಯುವ ಕಳ್ಳಾಟದ ಕುಚ್ಚು ಕುಚ್ಚು ಕಹಾನಿ. ಇದು ಪ್ಯಾರ್ ಕಹಾನಿ. ಎಚ್ಚರ ಎಚ್ಚರ ಎಚ್ಚರ.
ಸರ್, ಸತ್ಯನ ನೀವು ಅಲ್ಲಿ ನೋಡ್ಕೊಳ್ಳಿ, ನೀವೆಲ್ಲ ಇಲ್ಲಿ ನೋಡಿ. ಈಗ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅನ್ಕೊಂತೀನಿ ಸರ್. ನಿಮ್ಮ ಮಗ ನನ್ನ ಗಂಡ ಅನ್ನೋದಕ್ಕೆ ಈ ತಾಳಿ ಸಾಕ್ಷಿ. ನನ್ ಕೊರಳಿಗೆ ಈ ತಾಳಿ ಯಾಕೆ ಬಂತು ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ. ರೀ, ನಿಮ್ಮ ಕಷ್ಟ ಅರ್ಥ ಮಾಡ್ಕೊಳಕ್ಕೆ ನಾನಿದ್ದೀನಿ ರೀ. ಜಗತ್ನಲ್ಲಿರೋ ಗಂಡಸರ ಕಷ್ಟನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ಮೇಲೆ ಈ ಗಂಡನ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಆಲೋಚನೆ ಬಂತ ಸುಶೀಲ? ಹಾಗಲ್ಲ ರೀ, ಮನ್ಸಲ್ಲಿರೋದನ್ನ 4 ಜನದ ಮುಂದೆ ಹೇಳ್ಕೊಂಡ್ರೆ ತಾನೆ ಹೃದಯ ಹಗುರ ಆಗೋದು. ಮನ್ಸಲ್ಲಿರೋದನ್ನ 4 ಜನದ ಮುಂದೆ ಹೇಳ್ಕೊಂಡ್ರೆ ಮರ್ಯಾದೆ ಹೋಗೋದು. ಈ ಮಾನ ಮರ್ಯಾದೆ ಎಲ್ಲ ನಾವು ಮಾಡ್ಕೊಂಡಿರೋ ಕಟ್ಟುಪಾಡು ರೀ. ಹಾಗಂತ ಅದನ್ನ ಕಿತ್ತು ಬಿಸಾಡಕ್ಕಾಗತ್ತಾ ಸುಶೀಲ? ನಿನ್ ಮಗಳು ಮಾಡಿರೋದು ಅದೇ ತಾನೇ? ಅಲ್ಲ ರೀ, ಮೊಬೈಲಿಗೆ ಬಂದ ವಿಡಿಯೋನ ನಂಬೋ ನಾವೇ ಬೆಳೆಸಿರೋ ನಮ್ಮ ಮಗಳನ್ನ ಯಾಕೆ ನಂಬಾರ್ದು? ಯಾಕೆ ಅಂದ್ರೆ ಆ ವಿಡಿಯೋದಲ್ಲಿರೋದು ನಮ್ಮ ಮಗಳು ಗೀತಾ. ಅದಕ್ಕೆ ತೊಂದರೆಗಳು ಎಲ್ಲರ ಬದುಕಲ್ಲೂ ಬರುತ್ತೆ ರೀ, ಅದನ್ನ ನಿವಾರಿಸ್ಕೊಂಡು ಬದುಕೋದೇ ಅಲ್ವಾ ಜೀವನ. ನೋಡ್ ಸುಶೀಲ, ಸಣ್ಣ ಪುಟ್ಟ ಜ್ವರ ಆದ್ರೆ ಮಾತ್ರೆ ಔಷಧಿ ತಗೊಂಡು ವಾಸಿ ಮಾಡ್ಕೊಳ್ಬಹುದು. ಆದ್ರೆ ಅಭಿವೃದ್ಧಿ ಕ್ಯಾನ್ಸರ್ ಆದ್ರೆ ಆ ಭಾಗನ ಕತ್ತರಿಸಿ ಬಿಸಾಕ್ಬೇಕಾಗತ್ತೆ. ಗೀತನ ವಿಚಾರದಲ್ಲಿ ನಾನು ಮಾಡಿರೋದು ಅದನ್ನೇ. ಈ ಮನೆ ಮರ್ಯಾದೆಗೆ ಹಬ್ಬಿದ ಕ್ಯಾನ್ಸರ್ ಹೆಸರೇ ಗೀತಾ. ಅದಕ್ಕೆ ಅದನ್ನ ಕಿತ್ತು ಬಿಸಾಕ್ಬಿಟ್ಟೆ. ಅಂಥ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಕೊಡಬೇಕೇ ಹೊರತು ಶಾಶ್ವತವಾಗಿ ಸಂಬಂಧ ಇಟ್ಕೊಳಕ್ಕಾಗಲ್ಲ ಸುಶೀಲ. ಅರ್ಥ ಮಾಡ್ಕೊ. ಹಾಗಾದ್ರೆ ಪಾಪ ನಮ್ ಗೀತಾ ಏನ್ ಮಾಡ್ಬೇಕು? ಸಿಕ್ಕಾಯ್ತಲ್ಲೇ, ಅವಳು ಸ್ವಾಭಿಮಾನದಿಂದ ಕೇಳ್ತಿದ್ದ ಸ್ವಾತಂತ್ರ್ಯ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೇಗಾದ್ರೂ ಸತ್ಕೊಳ್ಳಿ. ಸುಶೀಲ, ಸತ್ತೋರ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಡೆ. ಹೆಣ್ಮಕ್ಳನ್ನ ಮದ್ವೆ ಮಾಡಿ ಮನೆಯಿಂದ ಕಳಿಸ್ಕೊಟ್ರೆ ಆಗ ರೀ ಮನ್ಸಿಗೆ ನೆಮ್ಮದಿ, ಯಾವ ದುಃಖನೂ ಇರಲ್ಲ. ಆದ್ರೆ ಈಗ ಮುಚ್ಚೆ ಬಾಯಿ. ನಾನ್ ದುಃಖ ಕೇಳ್ತೀನಿ ಅಂತ ಬಂದ್ಬಿಟ್ಟು ನಿಧಾನವಾಗಿ ನಿನ್ ದುಃಖ ಹೇಳ್ತಾ ಇದ್ಯಾ? ಒಂದ್ ತಿಳ್ಕೊಳೆ, ಗೀತಿಂಗೆ ಈ ಜನ್ಮದಲ್ಲಿ ಮದ್ವೆ ಆಗೋಲ್ಲ. ಒಂದ್ ವೇಳೆ ಅವಳ ಮದ್ವೆ ಆದ್ರೂ ಅಪ್ಪಿ ತಪ್ಪಿ ಅವಳ ಮದ್ವೆ ಆದ ವಿಡಿಯೋ ನೋಡಿದ್ರೆ ಒದ್ದು ಮನೆಯಿಂದ ಹೊರಗಡೆ ಆಗ್ತಾನೆ. ಅವಳ ಬೆನ್ನಿಗೆ ಮದ್ವೆ ಮುಂಚೆನೆ ಮಾನ ಹೋಗಿರೋ ಪರ್ಮನೆಂಟ್ ಪಿಡೆ ಅಂಟ್ಕೊಂಡು ಸಾಕ್ತಾ ಇರುತ್ತೆ ಕಣೆ ಸುಶೀಲ. ಈ ಜನ್ಮದಲ್ಲಿ ಅವಳು ಉದ್ಧಾರ ಆಗಲ್ಲ. ಉದ್ಧಾರ ಆಗ್ಬೇಕಾಗಿದ್ ನನ್ನ ಬದುಕನ್ನ ಆಧಾರ ಇಲ್ದಿರ ಹಾಗೆ ಮಾಡಿ ನಿಮ್ಮ ಮಗನ ಪ್ರತಾಪ ನೋಡಿದ್ರ ಸರ್? ಈಗ ಹೇಳಿ ಸರ್, ನಾನು ಏನ್ ಮಾಡ್ಬೇಕಾಗಿತ್ತು ಅಂತ? ನೀನ್ ಸುಮ್ಮನೆ ಇರು ಬಾನು. ಸರ್, ದಯವಿಟ್ಟು ಈಗಲೇ ಶಿಕ್ಷೆ ಕೊಡೋಕೆ ಹೋಗ್ಬೇಡಿ.
ಕತೆನ ಪೂರ್ತಿ ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ಹೆಂಡತಿ ಮುಂದೆ ಗಂಡು ನೋಡಿಯೋದು ತಪ್ಪು ಸರ್. ಇದನ್ನ ನಿಮ್ ಮಗ ನನಗ್ ಕಳ್ಸ್ದ, ನಮ್ ಪಕ್ಕದ ಮನೆಯವ್ರಿಗೂ ಕಳ್ಸ್ದ. ಅಷ್ಟೇ ಅಲ್ಲ, ನಮ್ಮ ಅಪ್ಪ ನನ್ಗೆ ಅಂತ ನಿಶ್ಚಯ ಮಾಡಿದ ಗಂಡಿಗೂ ಕೂಡ ಕಳ್ಸ್ದ. ಅವ್ರು ನಮ್ಮ ಮನೆ ಹತ್ರ ಬಂದು ಈಗಾಗ್ಲೇ ಯಾರಿಗೋ ಊಟವಾಗಿರೋ ನಿಮ್ ಮಗಳು ನಮ್ಮನೆಗೆ ಅನ್ನ ಆಗೋದ್ ಬೇಕಾಗಿಲ್ಲ ಅಂತ ಸಂಬಂಧ ಮುರ್ಕೊಂಡು ಹೋದ್ರು. ನಮ್ಮಪ್ಪ ವಿಷ ತಕೊಂಡು ಸಾವು ಬದುಕಿನ ಮಧ್ಯೆ ಆಸ್ಪತ್ರೆ ಸೇರಿದ್ರು. ಅಲ್ಲಿಂದ ಹೇಗೋ ಉಳ್ಕೊಂಡ್ ಬಂದಿದ ತಕ್ಷಣ ನನ್ನ ಮನೆಯಿಂದಲೇ ಆಚೆ ಹಾಕ್ಬಿಟ್ರು ಸರ್. ಆಗ್ಲೂ ನಿಮ್ ಮಗನಲ್ಲಿ ಅದೇ ದಿಮಾಕಿತ್ತು. ಸಾಯ ತನಕ ನೀನ್ ಎಲ್ಲೆಲ್ಲಿ ಹೋಗಿ ನೆಲೆ ಕಾಣ್ತೀಯೋ ಅಲ್ಲಲ್ಲಿಗೆ ಈ ವಿಡಿಯೋ ಕಳಿಸ್ತೀನಿ. ನಿನ್ ಬದುಕನ್ನೇ ಹಾಳು ಮಾಡೋದು ನನ್ನ ಉದ್ದೇಶ ಅಂದ. ಅದಕ್ಕೆ ನನ್ ಬದುಕನ್ ತಗೊಂಡು ಇಲ್ಲಿಗೆ ಬಂದೆ ಸರ್. ನಿಮ್ ಮಗನ್ ಬದುಕಲ್ಲಿ ನಾನಿದ್ದೀನಿ. ಈಗ ಅವ್ನು ನಾನು ಹಾಳು ಮಾಡಿದ್ರು ಅವನೇ ಹಾಳಾಗ್ತಾನೆ. ಇಷ್ಟಕ್ಕೂ ನಾನು ಒಂದು ಮರ್ಯಾದೆನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಮನೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಅನ್ಕೋಬೇಡಿ ಸರ್. ಇದ್ರಲ್ಲಿ ನಿಮ್ಮ ಮರ್ಯಾದೆ ಕೂಡ ಉಳಿತಿದೆ ಸರ್. ಯಾಕಂದ್ರೆ ಯಾರ್ಯಾರು ಈ ವಿಡಿಯೋ ನೋಡಿರ್ತಾರೋ ನಿಮ್ಮ ಮಗನ ನನ್ನ ಜೊತೆ ನೋಡಿರ್ತಾರೆ. ಅಂದಮೇಲೆ ನಿಮ್ಮ ಮರ್ಯಾದೆನೂ ಇದ್ರಲ್ಲಿ ಹೋಗುತ್ತೆ ಅಲ್ವಾ ಸರ್? ಬಾವುಜಿ ನೀವು ಅವಳ ಮಾತಿಗೆ ಕಿವಿ ಕೊಡ್ಬೇಡಿ ಬಾವುಜಿ. ಅವಳು ಬಣ್ಣದ ಮಾತಾಡಿ ಅವಳ ಬದುಕನ್ನು ಕಟ್ಕೊಳ್ತಿದ್ದಾಳೆ ನನಗಿತ್ತಿ. ಈಗಿರೋ ಒಂದೇ ಒಂದು ದಾರಿ ಅಂತಂದ್ರೆ ಇವಳನ್ನ ಈ ಮನೆಯಿಂದ ಒದ್ದೋಡ್ಸೋದು ಬಾವುಜಿ. ಪ್ಲೀಸ್ ಬಾವುಜಿ. ಅದಷ್ಟು ಸುಲಭ ಅಲ್ಲ. ಈಗ ನಾನು ಈ ಮನೆ ಸೊಸೆ. ನಿಮ್ಮನೆ ಸೊಸೆನ ನೀವೇ ಒದ್ದು ಹೊರಗಡೆ ಆಗಕ್ಕೆ ಹೇಗೆ ಸಾಧ್ಯ? ಈ ಸಂದರ್ಭದಲ್ಲಿ ಇಂಥದ್ದೇನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ವಿಜಯ್ ನನ್ನ ಸಮಾಧಾನಕ್ಕೆ ರೂಮಲ್ಲಿ ತಾಳಿ ಕಟ್ಟಿ ಸದ್ಯಕ್ಕೆ ಬಾಯಿ ಮುಚ್ಕೋ ಅಂತ ಹೇಳ್ದ. ಸಮಾಧಾನಕ್ಕೆ ತಾಳಿ ಕಟ್ಟಿದ್ರು ಅದು ನಿಜವಾದ ಸಂಸಾರ ಅಲ್ವಾ ಸರ್? ಇಲ್ಲ, ನಾನು ಇವಳಿಗೆ ತಾಳಿ ಕಟ್ಟಿಲ್ಲ, ಸುಳ್ಳು ಹೇಳ್ತಿದ್ದಾಳೆ. ಸುಮ್ಮನೆ ಇರ್ರಿ. ಎಲ್ರು ಈಗ ತಾನೇ ವಿಡಿಯೋ ನೋಡಿದ್ದಾರೆ. ಅದಕ್ಕೆ ತಾಳಿ ಕಟ್ಟೋದ್ ಬಿಟ್ಟು ಬೇರೆ ಯಾವ ಪರಿಹಾರ ಇದೆ ಹೇಳಿ? ಪರಿಹಾರ ಕೊಡೋದ್ ಬಿಟ್ಟು ಇನ್ನೊಂದು ಸಮಸ್ಯೆ ಹುಟ್ಟಾಕೋದ್ರಿ. ಅದು ಈ ಮದುವೆ ಆಗಿದ್ದಿದ್ರೆ ಹಾಳಾಗ್ತಿದ್ದು ಆ ಹೆಣ್ಣಿನ ಬದುಕು.